ನಿನ್ನ ಜೊತೆಯಲಿ ಜೊತೆಯಲಿ. ನೀನು ನನ್ನ ಮಗಳಿದ್ದಂಗೆ. ನಿಮ್ಮ ಮಗಳ? ಒಂದು ವೇಳೆ ನನ್ನ ಮಗಳಿದ್ದಿದ್ರೆ ಅವಳು ನಿನ್ನಷ್ಟೇ ಇರ್ತಿದ್ಲು ಅಂತ ಹೇಳಿದ್ದೆ, ನೆನಪಿದ್ಯಾ? ಓ ಹೇಳಿದ್ರಿ. ನನಗೀಗ ಮಗಳಿಲ್ವಲ್ಲ, ಅದಕ್ಕೆ ನೀನೇ ನನ್ನ ಮಗಳಿದ್ದಂಗೆ ಎಂದಿದ್ದು. ಟೆನ್ಷನ್ ಮಾಡ್ಕೊಡ್ಬೇಡ ದೊರೆ, ಇದು ಒಳ್ಳೆ ಸುದ್ದಿಗೆ ಬಂದಿರೋ ತಲೆ ಸುತ್ತು. ನನ್ನ ಮರಿ ಮಗ ಬರೋ ಸೂಚನೆ ಕೊಡು. ಹೌದಾ? ಅದು ನಂಗೆ ಟೆನ್ಷನ್ ಆಗ್ತಿದೆ ರಚಿನ್. ಅಭಯ್, ಏನೂ ಆಗಲ್ಲ, ಸುಮ್ಮನಿರು. ಇನ್ನೊಂದು 2 ನಿಮಿಷಕ್ಕೆ ಡಾಕ್ಟ್ರು ಒಳ್ಳೆ ಸುದ್ದಿ ತಗೊಂಡು ಹೊರಗೆ ಬರ್ತಾರೆ. ಆದರೂ ನನ್ಗೆ ಇಷ್ಟು ಬೇಗ ಮಗುನ? ಯಪ್ಪ ಸುಮ್ಮನಿರೋ ದೊರೆ, ಬಾ ಕೂತ್ಕೋ, ಬಾರ ಕೂತ್ಕೋ. ಅಯ್ಯೋ ದೇವ್ರೆ, ಇದೇನಪ್ಪ ಗ್ರಾಚಾರ? ಈ ವಯಸ್ಸಾದ ಹುಡುಗಿ ಮನೆ ಬಿಟ್ಟು ನನ್ನ ಮಗನೂ ಬಿಟ್ಟು ಹೋಗ್ತಾಳೆ ಅಂದ್ಕೊಂಡಿದ್ರೆ ಇಲ್ಲಿ ಬೇರೆನೇ ಆಗ್ತಾ ಇದೆ. ಅಕಸ್ಮಾತ್ ಅವಳೇನಾದರೂ ಗರ್ಭಿಣಿ ಅಂತ ಗೊತ್ತಾದರೆ ಕತೆ ಮುಗೀತು. ಎಲ್ಲರೂ ಸೇರ್ಕೊಂಡು ಅವಳನ್ನ ಪಟ್ಟಕ್ಕೆ ಕೂರಿಸ್ಬಿಡ್ತಾರೆ. ಇನ್ನು ಮಗುನೂ ಆಗ್ಬಿಟ್ರೆ ನನ್ನ ಮಗ ಕಡೆವರೆಗೂ ಇವಳ ಜೊತೆನೇ ಬದುಕಬೇಕು. ಏನಾಯ್ತು? ಎಂಥದ್ದು ಇಲ್ಲ ಕಣಯ್ಯ, ಸರಿಯಾಗಿ ಊಟ ನಿದ್ದೆ ಮಾಡ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಸ್ಟ್ರೆಸ್ ಆಗಿದ್ದಾಳೆ ಅಷ್ಟೇ. ಏನಯ್ಯ ಅಭಯ್, ಹೆಂಡತಿನ ಸರಿಯಾಗಿ ನಿದ್ದೆ ಮಾಡೋಕೆ ಬಿಡ್ತಿದ್ಯಾ ಇಲ್ವಾ ನೀನು? ಪೋಲಿ ಅಂಕಲ್, ನನ್ನ ಸೀನಿಯರ್ಗೆ ಏನೂ ತೊಂದರೆ ಇಲ್ಲ ಅಲ್ವಾ? ಅವ್ರು ಹುಷಾರಾಗ್ತಾರೆ ತಾನೆ? ಕಾಯಿಲೆ ಇದ್ರೆ ತಾನೇ ಹುಷಾರಾಗೋಕೆ. ಸರಿಯಾಗಿ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ತಿನ್ಸು. ಆವಾಗ ಹೊರಗಡೆ ಕರ್ಕೊಂಡೋಗು. ಆವಾಗ ಇಂಥ ಪ್ರಾಬ್ಲಮ್ ಏನು ಬರೋಲ್ಲ, ತಿಳಿತಾ? ಡಾಕ್ಟ್ರೆ, ನಮ್ಮ ಶಾಲಿನಿ ಕಡೆಯಿಂದ ಗುಡ್ ನ್ಯೂಸ್ ಇಲ್ವಾ? ಅದನ್ನ ನೀವು ಇವನನ್ನೇ ಕೇಳ್ಬೇಕಮ್ಮ. ಅದೇನೇನ್ ಪ್ಲಾನ್ ಮಾಡ್ಕೊಂಡಿರ್ತಾರೋ ಈಗಿನ ಹುಡುಗರು. ಹಾಗಲ್ಲ ಡಾಕ್ಟ್ರೆ. ಅಭಯ್ ಹೋಗಪ್ಪ, ಶಾಲಿನಿ ಜೊತೆ ಇರು, ಹೋಗು ಹೋಗು. ಡಾಕ್ಟ್ರೆ, ನಂಗೊಂದು ಸಣ್ಣ ಅನುಮಾನ. ನಮ್ಮ ಶಾಲಿನಿಗೆ ಈಗಾಗಲೇ 31 ವರ್ಷ ಆಗ್ಬಿಟ್ಟಿದೆ. ಇಷ್ಟು ವಯಸ್ಸಾದ್ಮೇಲೆ ಮಕ್ಕಳಾಗೋದು ಕಷ್ಟ ಅಂತಾರೆ. ಹಾಗೇನಾದರೂ ಆಗಿ ಅವಳಿಗೆ ಮಕ್ಕಳಾಗದೆ ಹೋದ್ರೆ? ಹಂಗೆಲ್ಲ ಏನೂ ಆಗಲ್ಲಮ್ಮ. ನಮ್ಮ ಸೊಸೆಗೆ ಅಂತ ಏನೂ ಪ್ರಾಬ್ಲಮ್ ಇಲ್ಲ. ನನಗೆ ಅಂತ 4 ಮಕ್ಕಳನ್ನ ಎತ್ತು ಕೊಡ್ತಾಳೆ. ನಾನು ಮರಿ ಮಕ್ಕಳನ್ನ ನೋಡ್ತೀನಿ ಅಲ್ವಾ ಡಾಕ್ಟ್ರೇ? ಹ್ಞೂ ಅಂತ ಹೇಳಿ. ಅದನ್ನ ಈಗಲೇ ಹೇಗೆ ಹೇಳೋಕ್ಕಾಗತ್ತೆ? ಯಾವುದಕ್ಕೂ ಶಾಲಿನಿಂದ ನಾಳೆ ಚೆಕಪ್ಪಿಗೆ ಕಳಿಸ್ಕೊಡಿ. ನಾನು ಚೆಕಪ್ ಮಾಡಿಬಿಟ್ಟು ರಿಸಲ್ಟ್ ಏನಂತ ಹೇಳ್ತೀನಿ, ಸರಿನಾ? ಸೀನಿಯರ್, ಏನೂ ಪ್ರಾಬ್ಲಮ್ ಇಲ್ವಂತೆ. ನಾನಿದ್ದೀನಲ್ಲ, ಮಗು ಥರ ನೋಡ್ಕೋತೀನಿ. ಹೊಸ ಜೋಡಿಗೆ ಡಿಸ್ಟರ್ಬ್ ಮಾಡ್ಬೋದಾ? ಬನ್ನಿ ಅಂಕಲ್. ಹೊರಡ್ತೀನಪ್ಪ. ನಿನ್ನ ಅಮ್ಮಂಗೆ ತಾತಂಗೆ ಎಲ್ಲ ಮೊಮ್ಮಕ್ಕಳು ಮರಿ ಮಕ್ಕಳ ಚಿಂತೆ. ಅದಕ್ಕೆ ನಾಳೆ ಶಾಲಿನಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಾ. ನಾನು ಡಿಟೇಲ್ ಆಗಿ ಚೆಕಪ್ ಮಾಡ್ತೀನಿ. ಶಾಲಿನಿ, ಮರಿಬೇಡಮ್ಮ. ಲೋ, ಚೆನ್ನಾಗಿ ನಿದ್ದೆ ಮಾಡೋಕೆ ಬಿಡೋಳಣ್ಣ. ಬರ್ತೀನಿ, ಟೇಕ್ ಕೇರ್. ಅಲ್ಲೇ ಅಂಕಲ್. ಸೀನಿಯರ್, ನಾಳೆ ಹಾಸ್ಪಿಟಲ್ಗೆ ಹೋಗಿ ಇರೋದು ಇಲ್ದಿರೋದು ಎಲ್ಲ ಥರದ ಚೆಕಪ್ಪನ್ನು ಮಾಡಿಸ್ಬಿಡೋಣ.
ಇವತ್ತು ನಿಮ್ಗೆ ಏನು ಪ್ರಾಬ್ಲಮ್ ಆಗಿತ್ತು, ಇದಕ್ಕೆ ಹಿಂದೆ ನಿಮ್ಗೆ ಏನೇನು ಪ್ರಾಬ್ಲಮ್ ಆಗಿದೆ ಎಲ್ಲದರದ್ದು ಡೀಟೇಲ್ಸ್ ಸಿಗುತ್ತೆ. ನೀವು ಬೇಗ ಹುಷಾರಾಗ್ತೀರ. ಈಗ ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ರಂಗ, ನಾನು ಚೆಕಪ್ ಮಾಡಿಸಿದ್ರೆ 8 ವರ್ಷದ ಹಿಂದೆ ಡೀಟೇಲ್ಸ್ ಎಲ್ಲ ಸಿಕ್ಬಿಡುತ್ತಾ? ಮನೆಗೆ ಹೋಗೋಣ ಅಂದ್ರೆ ಇಲ್ಲೇ ಕೂತ್ ಬಿಟ್ಟಿಯಲ್ಲ ಪಾರು, ಏನಾಯ್ತೆ? ಹೋಗ್ಬೇಕಾದ್ರೆ ಚೆನ್ನಾಗೇ ಇದೆಯಲ್ಲ, ಇದ್ದಕ್ಕಿದ್ದಂಗೆ ಏನಾಯ್ತು ಪಾರು? ವೈಶು, ಈಗ ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ದಿಲ್ಲ, ಅವನು ಯಾರು? ತುಂಬಾ ಹೊತ್ತು ಮಾತಾಡ್ತಾ ಇದ್ರಲ್ಲ, ಏನ್ ಮಾತಾಡ್ತಾ ಇದ್ರಿ? ಅವ್ನು ನಿನಗೆ ಗೊತ್ತಾ? ಓ, ಚೆನ್ನಾಗಿ ಗೊತ್ತು. ಗೊತ್ತಾ? ಹೆಂಗೆ? ಅದೇ ಪಾರು, ನಾನು ಅಮ್ಮನ ಮದುವೆಗೆ ಅಂತ ಬೆಂಗಳೂರಿಗೆ ಬಂದಿದ್ನಲ್ಲ, ಅವಾಗ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಒದ್ದಾಡ್ತಿದ್ನಲ್ಲ, ಅವಾಗ ನಾನೇ ಆ ಸರ್ಕಾರಿಗೆ ಡಿಕ್ಕಿ ಹೊಡೆದು ಬಿದ್ದೋಗ್ಬಿಟ್ಟಿದ್ದೆ. ಆಮೇಲೆ ಅವರೇ ಕಾರಲ್ಲಿ ಕೂರ್ಸ್ಕೊಂಡು ಮದುವೆ ಛತ್ರಕ್ಕೆ ಬಿಟ್ಟೋದ್ರು. ಹೌದಾ? ಇದೇನು ಪರೀಕ್ಷೆನೋ ರಂಗ, ಆ ಮನುಷ್ಯ ತನ್ನ ಮಗಳನ್ನೇ ಕರ್ಕೊಂಡು ನಮ್ಮ ಶಾಲಿನಿ ಮದುವೆ ನೋಡಕ್ ಬಂದಿದ್ನ? ಅಂದ್ರೆ ಅವತ್ತು ಅವನು ಬಂದಿದ್ದು ಶಾಲಿನಿ ಮದುವೆ ನಿಲ್ಸಕ್ಕಲ್ಲ, ಅಕಸ್ಮಾತ್ ಆಗಿ ಬಂದಿದ್ದು. ಯಾಕೆ ಪಾರು ಸೈಲೆಂಟ್ ಆಗ್ಬಿಟ್ಟೆ? ಸ್ವಲ್ಪ ಇದೆ, ಏನೋ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೂ ಆವತ್ತು ಮದ್ವೆ ಛತ್ರದಲ್ಲಿ ಶಾಲಿನಿನ ನೋಡ್ಲೇಬೇಕು ಅಂತ ಯಾಕಷ್ಟೊಂದು ಒದ್ದಾಡ್ತಾ ಇದ್ದ? ಅಲ್ಲಿ ಅವಳನ್ನೇನಾದ್ರೂ ನೋಡ್ಬಿಟ್ಟಿದ್ನ? ಭಗವಂತ, ಈ ಮಟ್ಟಕ್ಕೆಲ್ಲ ಆತಂಕ ಹುಟ್ಟಿಸ್ಬೇಡ್ವೋ? ಏನ್ ಯೋಚನೆ ಮಾಡ್ತಿದ್ಯಾ ಪಾರು? ಇಲ್ಲಿ ನೋಡು, ಆ ಸರ್ ಎಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ. ಇದನ್ನೆಲ್ಲ ಯಾಕೆ ತಗೊಂಡೆ? ಭಿಕ್ಷೆ ಹಾಕ್ಬಿಟ್ಟು ಹೋದ್ನ ಅವನು? ಇಲ್ಲ ಪಾರು, ನೀ ನನ್ನ ಮಗಳಿದ್ದಂಗೆ ಅಂತ ಹೇಳಿ ಪ್ರೀತಿಯಿಂದ ಕೊಟ್ರು, ಅದಕ್ಕೆ ಇಸ್ಕೊಂಡೆ. ರಂಗ ಮಗಳಿದ್ದಂಗೆ ಅಂತಿದ್ದಾನೆ ಅಂದ್ರೆ ಇವಳೇ ಅವನ ಮಗಳು ಅಂತ ಅವನಿಗೇನಾದ್ರೂ ಗೊತ್ತಾಗೋಯ್ತಾ? ನೋಡು ವೈಶು, ಆ ಮನುಷ್ಯ ಸರಿ ಇಲ್ಲ ಕಣೆ. ಅವನೇನಾದ್ರೂ ಮತ್ತೆ ನೀನೇನಾದ್ರೂ ದುಡ್ಡು ಕೊಟ್ರೆ ನೀನು ತಗೋಬಾರ್ದು, ಅಂಥವ್ರ ಪ್ರೀತಿ ನಿನಗೆ ಬೇಕಾಗಿಲ್ಲ. ಅಕಸ್ಮಾತ್ ಅವನೇನಾದ್ರೂ ನಿಂಗೆ ಸಿಕ್ಕಿದ್ರೆ, ನಿನ್ನ ನೋಡಿದ್ರೆ ನೀನು ಅವನ ಹತ್ರ ಮಾತಾಡ್ಕೊಂಡು ಅವನ ಕಡೆ ನೋಡ್ಲೂಬಾರ್ದು. ಯಾಕೆ ಪಾರು? ಆ ಮನುಷ್ಯ ತುಂಬಾ ಒಳ್ಳೆಯವರು. ತುಂಬಾ ಒಳ್ಳೆಯವನಾಗಿದ್ದಕ್ಕೆ ತಾನೆ ನೀನು ಹುಟ್ಟಿದ್ದು, ನನ್ನ ಮಗಳ ಜೀವನ ಹಾಳಾಗಿತ್ತು. ನೋಡು ವೈಶು, ಅವನೇನು ಬೋರ್ಡ್ ಹಾಕೊಂಡಿದ್ದಾನ ತುಂಬಾ ಒಳ್ಳೆಯವನು ಅಂತ? ಇನ್ಮೇಲೆ ಅವನೇನಾದ್ರೂ ನಿಂಗೆ ಸಿಕ್ಕಿದ್ರೆ, ಮಾತಾಡಿದ್ರೆ, ನೀನು ಅವನ್ನ ನೋಡಿದ್ರು ನೋಡದೇ ಇರೋರಂಗೆ ಹೋಗ್ಬೇಕು, ಗೊತ್ತಾಯ್ತಾ? ರಂಗನಾಥ, ಇದೇನಪ್ಪ ನಿನ್ನ ಆಟ? ಆ ಮನುಷ್ಯ ಆ ಕಡೆ ನೋಡಿದ್ರೆ ಅಭಯ್ ಹಿಂದೆ ಬಿದ್ದಿದ್ದಾನೆ, ಅಭಯನ್ ಕಡೆಯಿಂದ ನನ್ನ ಮಗಳ ಹಿಂದೆ ಬಿದ್ದಿದ್ದಾನೆ. ಈ ಕಡೆ ನೋಡಿದ್ರೆ ಈಗ ಅವನದೇ ಮಗಳ ಜೊತೆಲಿ ಸ್ನೇಹ ಬೆಳೆಸ್ತಿದ್ದಾನೆ. ಇದೆಲ್ಲ ಗೊತ್ತಿದ್ದೋ ಆಗ್ತಿದೆಯೋ, ಗೊತ್ತಿಲ್ಲದೆ ಆಗ್ತಿದೆಯೋ, ಮುಂದೇನಾಗುತ್ತೋ, ಯಾರ್ಯಾರಿಗೆ ಏನೇನು ಕಾತಿದೆಯೋ? ರಂಗ, ಅಯ್ಯೋ ಅನ್ನಿಸ್ಬೇಡ್ವೋ, ನನ್ನ ಮಗಳನ್ನ ಕಾಪಾಡೋ ತಂದೆ. ಯಾಕಮ್ಮ ಎದ್ದು ಬಂದೆ? ಸ್ವಲ್ಪ ರೆಸ್ಟ್ ತಗೋಬೇಕಾಗಿತ್ತು. ಊಟ ರೂಮ್ಗೆ ಕಳಿಸ್ಕೊಡ್ತಾರೆ. ಇಲ್ಲ ಮಾವ, ನಿಮ್ಮ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಏನಾಯ್ತಮ್ಮ? ಇನ್ನೂ ಏನೂ ಆಗಿಲ್ಲ, ನಾಳೆ ಏನಾಗುತ್ತೋ ಅನ್ನೋ ಭಯ. ಅಂದರೆ ನನಗೆ ಮಗು ಆಗೋ ವಿಷಯದ ಬಗ್ಗೆ ನಾಳೆ ಡಾಕ್ಟ್ರು ಚೆಕಪ್ ಕರೆದಿದ್ದಾರೆ.
ಚೆಕಪ್ ಆದಾಗ ನನ್ಗೆ ಮುಂಚೆನೇ ಮಗು ಆಗಿತ್ತು ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗುತ್ತಾ ಅಂತ. ಎಲ್ಲ ಥರ ಟೆಸ್ಟ್ ಮಾಡಿಸ್ತೀನಿ ಅಂತ ಅಭಯ್ ಬೇರೆ ಹೇಳಿದ್ದಾನೆ. ಆ ಪರೀಕ್ಷೆಯಲ್ಲಿ ನಾನು ಮುಂಚೆನೇ ಕನ್ಸೀವ್ ಆಗಿದೆ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ? ಹಾಗೆಲ್ಲ ಏನೂ ಗೊತ್ತಾಗಲ್ಲಮ್ಮ. ಅಂಥ ಸಾಧ್ಯತೆಗಳು ತುಂಬ ಕಮ್ಮಿ. ನಾಳೆ ಟೆಸ್ಟ್ ಮಾಡಿಸ್ತಿರೋದು ಮುಂದೆ ಮಕ್ಕಳಾಗೋ ಚಾನ್ಸಸ್ಸಿನ ಬಗ್ಗೆ. ಹಿಂದೆ ಏನಾಗಿತ್ತು ಅನ್ನೋದು ಯಾವ ಡಾಕ್ಟ್ರಿಗೂ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಹಂಗಲ್ಲ ಮಾವ, ಒಂಚೂರು ಸಿಂಪ್ಟಮ್ಸ್ ಯಾರು ಇರುತ್ತಲ್ವಾ? ನನ್ನ ಗ್ರಾಚಾರ ಕೆಟ್ಟು ಅವ್ರಿಗೇನಾದ್ರು ಗೊತ್ತಾಗ್ಬಿಟ್ರೆ? ಮೊದಲೇ ನನ್ನ ಹಣೆ ಬರ ಸರಿ ಇಲ್ಲ. ಯಾರಮ್ಮ ಹೇಳಿದ್ದು? ನೀನು ಹಣೆ ಬರ ಸರಿ ಇಲ್ಲದೆ ಹೋಗಿದ್ದಿದ್ರೆ ನನ್ನ ಮಗ ನಿನಗೆ ಸಿಗ್ತಾನೆ ಇರಲಿಲ್ಲ. ಅದೇ ಯಾವ ಜನ್ಮದ ಬಾಕಿನೋ ಏನೋ ಅವನು ನನಗೆ ಸಿಕ್ಬಿಟ್ಟಿದ್ದಾನೆ. ಅವನ್ನ ಉಳಿಸ್ಕೊಳ್ತೀನೋ ಇಲ್ವೋ ಅನ್ನೋದೇ ನಂಗೆ ಭಯ ಆಗ್ಬಿಟ್ಟಿದೆ. ಅವನಿಗೆ ಈ ಕತೆ ಗೊತ್ತಾಗಿ ನನ್ನ ಬಗ್ಗೆ ಅಸಹ್ಯ ಪಡೋಕ್ಕಿಂತ ಮುಂಚೆ ನಾನೇ ಅವನಿಗೆಲ್ಲ ಸತ್ಯ ಹೇಳ್ಬಿಡ್ಬೇಕು. ಇಲ್ಲಾಂದರೆ ನನ್ನ ಮುಖನೂ ತೋರಿಸ್ದೆ ಎಲ್ಲಾದರೂ ದೂರ ಹೋಗ್ಬಿಡ್ಬೇಕು. ಸುಮ್ಮನಿರಮ್ಮ, ಹಾಗೆಲ್ಲ ಮಾತಾಡಬೇಡ. ಮನಸ್ಸಿಗೆ ತುಂಬ ಕಷ್ಟ ಆಗತ್ತೆ. ಬೇರೆ ಯಾವ ದಾರಿನೂ ಕಾಣ್ತಿಲ್ಲ ಮಾವ. ನಿನಗೆ ಬೇರೆ ಇನ್ಯಾವ ದಾರಿ ಕಾಣಬೇಕಮ್ಮ? ನೋಡು, ವಿಷಯ ಎಲ್ಲ ಗೊತ್ತಾದರೆ ತಾನೇ ನಿನಗೆ ಸಮಸ್ಯೆ ಆಗೋದು. ವಿಷಯ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಂತಲೇ ಬೇರೆ ಟೆಸ್ಟ್ ಮಾಡಿದ್ರೆ ಗೊತ್ತಾದರೂ ಗೊತ್ತಾಗ್ಬೋದೇನೋ. ಅದು ಬಿಟ್ಟರೆ ನೀನು ಚಿಂತೆ ಮಾಡ್ತಿರೋದು ಏನೂ ಆಗಲ್ಲ. ಆರಾಮಾಗಿರು. ನೋಡು, ನಿನಗೆ ಏನೂ ಸಮಸ್ಯೆ ಬರದ ಹಾಗೆ ನಾನು ನೋಡ್ಕೋತೀನಿ ಅಂತ ನಿನಗೆ ಹೇಳಿದ್ದೀನಿ ತಾನೇ. ಏನೇನೋ ಯೋಚನೆ ಮಾಡಿ ಕೆಟ್ಟ ನಿರ್ಧಾರ ಮಾಡಬೇಡ, ಸರಿನಾ? ಊಟ ರೂಮಿಗೆ ತಂದು ಕೊಡ್ತಾರೆ, ಹೋಗಿ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡು. ಹೊರಡು. ವಿಷಯ ಮಾತಾಡ್ತಿದ್ರು. ನಾನು ಬೈದಿದ್ದೇನಾದ್ರೂ ಹೇಳ್ಬಿಟ್ಲ? ಅಥವಾ ಏನಾದರೂ ಗುಟ್ಟಿನ ವ್ಯವಹಾರ ನಡೆಸ್ತಾ ಇದ್ದಾರಾ? ವೆರಿ ಗುಡ್. ಒಂಥರ ಇಂಟ್ರೆಸ್ಟ್ ಆಗಿದೆಯಾ ನಿನ್ನ ಕತೆ? ಆಮೇಲೆ ಮದುವೆ ಆದಮೇಲೂ ಕಪಾಳಕ್ಕೆ ಬಾರಿಸಿಲ್ವಾ ಮೇಡಮ್ ಅವರು? ಇಲ್ಲ ಅಂಕಲ್, ಇವಾಗೇನಿದ್ರು ರಸಿಕಾ ನನ್ನ ಮಗ ನೀನು. ಇಬ್ಬರನ್ನು ಹೀಗೆ ನೋಡ್ತಾ ಇದ್ರೆ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ ಕಣಯ್ಯ. ಯಾವತ್ತೂ ಹೀಗೆ ಸಂತೋಷವಾಗಿರು. ಶಾಲಿನಿ, ನೀನು ಬಾಮ್ಮ, ಚೆಕಪ್ ಮಾಡಿಸ್ಕೊ. ನಾನು ಅಷ್ಟರಲ್ಲಿ ರೌಂಡ್ ಮುಗಿಸ್ಕೊಂಡು ಬರ್ತೀನಿ. ಅದು ಚೆಕಪ್ ಮಾಡಿಸ್ಕೊಂಡ್ಲೇಬೇಕಾ ಅಂಕಲ್? ರೀ, ಒಳ್ಳೆ ಕತೆ ಆಯಿತು ನಿಮ್ಮದು. ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಲೇಬೇಕಾ ಅಂದಂಗೆ ಆಯಿತು. ಅಂಕಲ್, ನಿಮಗೆ ಗೊತ್ತಿರೋದು ಏನೆಲ್ಲ ಚೆಕಪ್ ಇದೆಯೋ ಅದನ್ನೆಲ್ಲ ಮಾಡಿಬಿಡಿ. ಯಾಕಂದರೆ ನಮ್ಮ ಸೀನಿಯರ್ಗೆ ಇನ್ನೂ 100 ವರ್ಷ ನಗಡಿ ಕೆಮ್ಮು ಏನೂ ಬರಬಾರ್ದು. ಅದು ನಮಗೂ ಗೊತ್ತಿದೆ. ನಾವು ಸ್ವಲ್ಪ ಬಾಮ ಶಾಲಿನಿ. ನಿಮ್ಮ ವಂಶ ಬೆಳೆಸೋದಕ್ಕೆ ಏನೂ ಸಮಸ್ಯೆ ಇಲ್ಲ ಕಣಯ್ಯ. ಆದರೂ ಒಂದು 20, 30, 40, 50 ವರ್ಷ ಅಷ್ಟೇ ಕೊಡೋಕ್ಕಾಗೋದು. ಏನನ್ನ? ನಿನ್ನ ಶ್ರೀಮತಿ ಆರೋಗ್ಯಕ್ಕೆ ಗ್ಯಾರಂಟಿನಪ್ಪ. ಆಮೇಲೆ
ಆಮೇಲೆ ನಾನು ಹೇಳೋಕ್ಕಾಗಲ್ಲ. ಶುಗರು, BP, ಕಡೆ ಪಕ್ಷ ಸೊಂಟ ನೋವಾದ್ರೂ ಬರ್ಬೋದು. ಅದು ಇಲ್ಲ ಅಂದ್ರೆ ತಲೆ ಕೂದಲಾದ್ರೂ ಬೆಳಗಾಗ್ಬೋದು. ಅಷ್ಟೇ ತಾನೆ. ಅಷ್ಟೇ ನನ್ನ ಕೂದಲು ಬೆಳ್ಳಗಾಗಿರುತ್ತೆ. ಆಗ ನಾನು ನನ್ನ ಸೀನಿಯರ್ ಇಬ್ರು ಒಟ್ಟಿಗೆ ಸೇರ್ಕೊಂಡು ಡೈ ಹಾಕೋತೀವಿ. ಅದು ಬಿಟ್ರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂಕಲ್? ಇಲ್ಲಪ್ಪ. ಇನ್ನೂ ಒಂದಲ್ಲ 10 ಸಲ ಚೆಕಪ್ ಮಾಡಿ ನೋಡ್ಸಿ ಅಂಕಲ್. ಯಾಕೋ ಹಿಂಗೆ ಕೇಳ್ತಿದ್ಯಾ? ಮತ್ತೆ ಅವಾಗ ಒಳ್ಳೆ ಹಳೆ ಪಿಕ್ಚರ್ಲಿ ಕ್ಯಾನ್ಸರ್ ಬಂದಿರೋ ಹೀರೋಯಿನ್ ಥರ ಆಡ್ತಾರೆ. ಆಗ ತಾವು ಅವರನ್ನು ಹೊಸ ಪಿಕ್ಚರಿಗೆ ಕರ್ಕೊಂಡು ಹೋಗ್ಬೇಕು. ಆವಾಗ ಎಲ್ಲ ಸರಿ ಹೋಗುತ್ತೆ. ಅಷ್ಟೇನಾ? ಇನ್ಮೇಲೆ ಮಾಡ್ತೀನಿ ನೋಡಿ. ಅಲ್ಲಯ್ಯ, ಇದನ್ನೆಲ್ಲ ಹೇಳಿಸ್ಕೊಂಡು ಮಾಡ್ತಾರ? ಮದುವೆ ಆದ್ರೆ ಸಾಲದು, ಹೆಂಡ್ತಿನ ಮುದ್ದಾಗಿ ನೋಡ್ಕೋಬೇಕು. ಓ, ನನ್ನಷ್ಟೇ ಮುದ್ದಾಗಿ ನೋಡ್ಕೊಳ್ಳಿ. ಏನ್ರಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಿಲ್ವಾ? ಇಲ್ಲ ಅಂದರೆ ನರ್ಕಕ್ಕೆ ಹೋಗ್ತೀನಿ ನಾನು. ಕೇಳಿಸ್ಕೊಂಡ್ರಾ? ನೀನೇ ಗ್ರೇಟ್ ಕಣಯ್ಯ. ಈಗ ನೀನು ಸ್ವಲ್ಪ ಹೊರಗೆ ಹೋಗ್ತೀಯಾ? ಚೂರು ನಂಗೆ ಮಾತಾಡ್ಬೇಕು ಇವಳ ಹತ್ರ. ಒಂದು ಚೂರೇ ಚೂರು ಮಾತಾಡಬೇಕು. ಜಾಸ್ತಿ ಮಾತಾಡಿದ್ರೆ ನಮ್ಮ ಸೀನಿಯರ್ ಸೌದ್ ಹೋಗ್ಬಿಡ್ತಾರೆ ಅಂಕಲ್. ಹೋಗೋ, ಸೀಮೆಗಿಲ್ದ ಗಣ್ಣ ನೀನು. ನಡಿ ಆಚೆಗೆ. ಈ ವಿಷಯ ಬೇಗ ಗೊತ್ತಾ? ಯಾವ ವಿಷಯ? ನೀನು ಇದಕ್ಕೆ ಮುಂಚೆನೆ ಗರ್ಭಿಣಿ ಆಗಿದ್ದೆ ಅಂತ. ಮಗುನು ಆಗಿರ್ಬೇಕಲ್ವಾ? ಎಲ್ಲಿದೆ ಮಗು? ನಿನ್ನ ಮೊದಲನೇ ಗಂಡ ಬದುಕಿಲ್ವಾ? ಬಿಟ್ಟು ಹೋಗಿದಾನ ಅಥವಾ ಡಿವೋರ್ಸ್ ಆಗಿದೆಯಾ? ಅಂಕಲ್, ಅದು ನಾನು ಏನು ಹೇಳೋ ಪರಿಸ್ಥಿತಿಲೂ ಇಲ್ಲ. ಆದರೆ ಇದರಿಂದ ಮುಂದೆ ಸಮಸ್ಯೆ ಆಗ್ಬೋದಲ್ಲಮ್ಮ. ಈ ವಿಷಯನ ಮುಚ್ಚಿಟ್ಟು ಅಭಯನ ಮದುವೆ ಆಗಿದೆಯಾ? ಓಹ್, ಕಡೆ ಪಕ್ಷ ಹಳೆ ಗಂಡ ಬದುಕಿದಾನ ಇಲ್ವಾ, ಡಿವೋರ್ಸ್ ಆಗಿದೆಯಾ ಇಲ್ವಾ ಅಂತನಾದ್ರೂ ಹೇಳು. ಪ್ಲೀಸ್ ಅಂಕಲ್, ನನ್ನನ್ನು ಏನು ಕೇಳಬೇಡಿ. ಸರಿ, ಈಗ ನಾನು ನಿನ್ನನ್ನು ಏನು ಕೇಳೋಲ್ಲ. ನಿನ್ನ ಮೊದಲನೇ ಗಂಡ ಬದುಕಿದ್ದು, ಡೈವರ್ಸು ಆಗದೇನೆ ಇದ್ರೆ ಸಡನ್ ಆಗಿ ಅವ ಈಗ ಬಂದರೆ ಆಗೇನು ಮಾಡ್ತೀಯ? ಅಭಯಗತಿ ಏನಾಗುತ್ತೆ ಅಂತ ಯೋಚನೆ ಮಾಡ್ತೀಯಾ? ನಿಂತ ಜಾಗದಲ್ಲೇ ಸತ್ತು ಹೋಗ್ತಾನೆ ಅವನು. ಇಲ್ಲ, ವಿಷಯ ಅಲ್ಲಿವರೆಗೂ ಮುಂದುವರಿಯೋಕ್ಕೆ ನಾನು ಬಿಡಲ್ಲ. ಅಭಯನ ನಾನು ಸೇಫ್ ಮಾಡ್ತೀನಿ. ಅವನಿಗೆ ಯಾವತ್ತೂ ಹರ್ಟ್ ಮಾಡೋಕ್ಕೆ ನಾನು ಬಿಡಲ್ಲ. ಆದರೂ ನೀನು ಮಾತಾಡೋದು ನೋಡಿದ್ರೆ ತುಂಬ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ಯಾ ಅನ್ಸುತ್ತೆ. ತುಂಬ ರಿಸ್ಕ್ ತಗೊಳ್ತಾ ಇದ್ದೀಯಾ ಅನ್ಸುತ್ತೆ. ಅದೇನು ಅಂತ ನನ್ನ ಹತ್ರ ಆದರೂ ಹೇಳಮ್ಮ. ಹೇಳಿದ್ನಲ್ಲ, ಇವಾಗ ನೀವು ಏನೇ ಕೇಳಿದ್ರು ನನ್ನ ಹತ್ರ ಇರೋದು ಒಂದೇ ಉತ್ತರ. ಸದ್ಯಕ್ಕೇನು ಕೇಳಬೇಡಿ. ನಾನು ಮದುವೆ ಮುಂಚೆನೇ ಅಭಯ್ ಅಪ್ಪನ ಹತ್ರ ಈ ವಿಷಯದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಪ್ರತಿ ಸತ್ಯನೂ ಹೇಳ್ಕೊಂಡಿದ್ದೀನಿ. ಓ, ಏನಂದ ಅವನು? ವಿಷಯ ಕೇಳಿದ ಮೇಲೇ ಅವರೇ ನನ್ನ ಮದುವೆ ಮಾಡ್ಕೊಳ್ಳೋಕೆ ಬಲವಂತ ಮಾಡಿದ್ದು. ಅವ್ರು ಕೇಳಿದ್ದಕ್ಕೆ ನಾನು ಅಭಯನ ಮದುವೆ ಮಾಡ್ಕೊಂಡಿದ್ದು. ಇಲ್ಲ ಅಂದಿದ್ರೆ. ಹೋ, ವಿಚಿತ್ರವಾಗಿದೆ ನಿನ್ನ ಕತೆ. ಹೋಗ್ಲಿ ಬಿಡಮ್ಮ. ರಾಜಶೇಖರ್ ಗೊತ್ತಿದ್ದು ಇದು ಮದುವೆ ಮಾಡಿಸಿದ ಅಂದರೆ ಐ ಆಮ್ ಶೂರ್ ಇದರಲ್ಲಿ ನಿಂದೇನು ತಪ್ಪಿರೋಲ್ಲ ಅಂತ. ನಾನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ತೀನಿ, ನೀನು ಮರ್ತ್ಬಿಡು. ಅದೆಲ್ಲ ಬೇಡಮ್ಮ. ಆದ್ರೂ ಈ ವಿಷಯ ಇಲ್ಲಿಗೆ ಮುಗಿಯುತ್ತೆ ಅಂತ ರಿಲೀಫ್ ಆಗಿರೋಕ್ಕಾಗಲ್ಲ. ಯಾಕಂದರೆ ನೀನು ಚೆಕಪ್ಗೆ ಅಂತ ನನ್ನ ಹತ್ರ ಬಂದಿದ್ದಕ್ಕೆ ಸರಿ ಹೋಯ್ತು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಬೇರೆ ಡಾಕ್ಟರ್ ಹತ್ರ ತೋರ್ಸೋಕೆ ಹೇಳಿದ್ರೆ ಆಗೇನು ಗತಿ? ಅದಾಗದೇ ಇರೋ ಥರ ನೀನು ನೋಡ್ಕೋಬೇಕು, ನಾನು ನೋಡ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀನು ಆದಷ್ಟು ಬೇಗ ಒಂದು ಮಗು ಮಾಡ್ಕೋಬೇಕು. ಅದಕ್ಕೆ
ಅದಕ್ಕೆ 2 ಕಾರಣ ಇದೆ. ಮೊದಲನೇದ್ದು, ನಿನ್ಗೊಂದು ಮಗು ಆಗಿಬಿಟ್ರೆ ಆಮೇಲೆ ಯಾವ ಡಾಕ್ಟ್ರು ಏನೇ ಚೆಕಪ್ ಮಾಡಿದ್ರು ಹಳೆ ಸತ್ಯ ಗೊತ್ತಾಗಲ್ಲ. ಎರಡನೇದು, ನಿನ್ಗೆ ಈಗವಾಗಲೇ 31 ವರ್ಷ ಆಗಿದೆ, ಗರ್ಭಕೋಶ ಬೇರೆ ವೀಕ್ ಆಗಿದೆ. ಇನ್ನೂ ಪೋಸ್ಟ್ಪೋನ್ ಮಾಡಿದರೆ ಮುಂದಕ್ಕೆ ಮಕ್ಕಳಾಗೋದು ಕಷ್ಟ ಆಗ್ಬೋದು. ಅದಕ್ಕೆ ಅಭಯ್ ಹತ್ರ ಮಾತಾಡು. ಹಳೆ ವಿಷಯ ಏನಿದ್ರು ಮನಸ್ಸಿಂದ ತೆಗೆದಾಕಿ ಫ್ರೆಶ್ ಮೈಂಡಿಂದ ಮಾತಾಡು. ಆದಷ್ಟು ಬೇಗ ಒಂದು ಮಗು ಮಾಡ್ಕೊ, ಆಮೇಲೆ ಯಾವ ಸಮಸ್ಯೆನೂ ಇರೋಲ್ಲ. ಓಕೆನಾ?